ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕರೆಯನ್ನು ಕೊಟ್ಟಿದ್ದೀವಿ. ಈ ಪ್ರತಿಭಟನೆಗೆ ಬಂದಿರತಕ್ಕಂತಹ ಮೈಕ್ರೋ ಫೈನಾನ್ಸ್ಗಳು ಇವತ್ತು ಕರ್ನಾಟಕವನ್ನ ಕಿತ್ತು ತಿನ್ನುವಂತ ಒಂದು ಪರಿಸ್ಥಿತಿಗೆ ಹೋಗಿದೆ. ಕರ್ನಾಟಕದ ಅದೆಷ್ಟು ಜನರು ಬಲಿಯಾಗಬೇಕೋ ಗೊತ್ತಿಲ್ಲ ಈ ಮೈಕ್ರೋ ಫೈನಾನ್ಸ್ಗೆ. ಇವತ್ತು ಒಬ್ಬ ಬಡವ ಒಂದು ಆಟೋ ತಗೊಳ್ತೀನಿ ಅಂತ ತಗೊಳ್ತಾನೆ, ತಗೊಳ್ಳುವಾಗ ಬಹಳ ಒಳ್ಳೆ ರೀತಿಯಿಂದ ಪ್ರೋತ್ಸಾಹಿಸ್ತಾರೆ. ಇದು ಬಿಟ್ರೆ ನೀವು ನಮ್ಮ ಸಂಸ್ಥೆ ಬಿಟ್ರೆ ಬೇರೆ ಯಾವುದೂ ಇಲ್ಲ, ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಫಸ್ಟ್. ಅದಾದ ನಂತರ ಮೊದಲು ಕಂತು ಬರುತ್ತೆ ನೋಡಿ, ಅವಾಗ ಶುರುವಾಗುತ್ತೆ ನಿನ್ನ ಅಶ್ಲೀಲ ವಿಡಿಯೋವನ್ನು ಹರಿಬಿಡ್ತೇವೆ, ನಿನ್ನ ಮನೆಯವ್ರನ್ನ ಬಿಡ್ತೇವೆ. ಕೇಳಿದ್ರೆ ಕಂಪನಿಯವ್ರಿಗೆ ಕೇಳಿದ್ರೆ ಯಾರು ಇದು ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಫೋನ್ ಮಾಡಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡುವಂತದ್ದು, ಅವಾಚ್ಯವಾಗಿ ಬೈಯುವಂತದ್ದು, ತಂದೆ ತಾಯಿ ಮಕ್ಕಳಿಗೆ ಬೈಯುವಂತದ್ದು, ಈ ರೀತಿಯಾಗಿ ಅದು ಅಶ್ಲೀಲವಾಗಿ ಬೈಯುವಂತ ಕೆಲಸವನ್ನ ಈ ಮೈಕ್ರೋ ಫೈನಾನ್ಸ್ ಗಳು ಮಾಡ್ತಾ ಇದ್ದಾವೆ. ಇದ್ರ ಮೇಲೆ ಕಡಿವಾಣ ಹಾಕಕ್ಕಾಗದೇ ಇರುವಂತಹ ಸರ್ಕಾರ ಬಹಳಷ್ಟು ಬಲಿಯಾದ ನಂತರ ಜನಗಳು ಹಿಂಸೆಗೆ ಅನುಭವಿಸಿದ ನಂತರ ಕಡಿವಾಣ ಹಾಕ್ತೀವಿ ಅಂತ ಬಿಟ್ಟು ಕಣ್ಣು ಒರೆಸುವಂತ ಕೆಲಸ ಮಾಡಿದಾವೆ. ಆ ಕಣ್ಣು ಒರೆಸುವಂತ ಕೆಲಸ ಆಗಬಾರ್ದು. ಮೈಕ್ರೋ ಫೈನಾನ್ಸ್ ವಿರುದ್ಧ ಯಾವ ರೀತಿ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೆ ಯಾರ್ಯಾರಿಲ್ಲ ದುಪ್ಪಟ್ಟು ಹಣ ಕಿಟ್ಕೊಂಡಿರೋದನ್ನು ಕೂಡ ಹಿಂದೆ ನೀಡಬೇಕು, ಆ ಮಟ್ಟದಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಇನ್ನೊಂದು ಬಾಣಂತಿಯರ ಸಾವಾಯಿತು, ಸಾವಾಗೋಕ್ಕಿಂತ ಮೊದಲು ಎಚ್ಚರಿಕೋಬೇಕಿತ್ತು. ಈಗ ಆದ ತಕ್ಷಣ ನಾವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಈಗ ಮನೆ ಸತ್ತವ್ರನ್ನ ವಾಪಸ್ ತರ್ಲಿಕ್ಕೆ ಆಗ್ತದ, ಅಥವಾ ನೋವು ಅನುಭವಿಸೋರ್ನ ವಾಪಸ್ ತರ್ಲಿಕ್ಕೆ ಆಗ್ತದ? ಸರ್ಕಾರಗಳು ಯಾಕೆ ಈ ರೀತಿಯ ಒಂದು ತಾರತಮ್ಯವನ್ನು ಮಾಡ್ತಾ ಇದೆ? ಭ್ರಷ್ಟಾಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಧಿಕಾರಿಗಳು ಇವತ್ತು ಸರ್ಕಾರದ ಮಾತನ್ನೇ ಕೇಳಿದಂತ ಪರಿಸ್ಥಿತಿ ಬಂದಿದೆ. ಆರೋಗ್ಯ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಯಾವುದೇ ಇಲಾಖೆಗಳಾಗಿರ್ಬೋದು, ಇವತ್ತು ಅಧಿಕಾರಿಗಳು ಸರ್ಕಾರದ ಮಾತನ್ನು ಕೇಳತಕ್ಕಂತಾಗಿದೆ. ಯಾಕೆ ಅಂತ ಹೇಳಿದ್ರೆ ತಾನೇ ಸಾಕಿದ ಗಿಣಿ ಹದ್ದಾಗಿ ಕುಗ್ಗಿತ್ತಲ್ಲ ಅನ್ನೋ ರೀತಿಯಲ್ಲಿ ಹದ್ದಾಗಿ ಕುಗ್ಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ಏನು ಕರ್ನಾಟಕ ಕನ್ನಡ ಒಕ್ಕೂಟ ಏನಿದೆ, ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ಒಕ್ಕೂಟದ ಕೂಗು ಏನಂತ ಹೇಳಿದ್ರೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಈಗಾಗಲೇ 50 ಲಕ್ಷ ಪರಿಹಾರವನ್ನು ಕೊಡಬೇಕು. ಒಬ್ಬೊಬ್ಬರಿಗೂ 50 ಲಕ್ಷ ಪರಿಹಾರವನ್ನು ಕೊಡಬೇಕು. ಇದಕ್ಕೆ ಏನು ಸಮಸ್ಯೆ ಉಂಟಾಗಿದ್ರು ಅವರೆಲ್ಲರ ಮೇಲೆ ಕಾನೂನು ಕ್ರಮ ಕೈಗೊಂಡು ಬರೀ ಸಸ್ಪೆಂಡ್ ಆರ್ಡರ್ ಮಾಡಿರಾಗಲ್ಲ, ಅವ್ರಿಗೆ ಪರ್ಮನೆಂಟ್ ಅಲ್ಲಿ ಕೆಲಸಕ್ಕೆ ಬರಬಾರ್ದು ಅಂತ ಕೆಲಸ ಮಾಡಿದ್ದೇವೆ. ಹೋದಾದ್ರೆ ಮುಂದಿನ ದಿನಗಳಲ್ಲಿ ಈ ತರ ತಪ್ಪು ಮಾಡುವಂತವ್ರು ಎಚ್ಚೆತ್ತುಕೊಳ್ತಾರೆ ಅಂತ ಹೇಳ್ತಾ ಇನ್ನೂ ಬಹಳಷ್ಟು ಜನ ಮಾತನಾಡಲಿಕ್ಕಿದ್ದಾರೆ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು RBIನ ನಿಯಮಾವಳಿಗಳನ್ನ ಗಾಳಿ ಕೂರಿ, ಸರ್ಕಾರದ ನಿಬಂಧನೆಗಳನ್ನ ಗಾಳಿ ಕೂರಿ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಇವತ್ತು ಸಣ್ಣ ಪುಟ್ಟ ಆದಾಯ ಇರ್ತಕ್ಕಂತಹ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಅವರಿಗೆ ಸಾಲವನ್ನ ಕೊಟ್ಟು ಅವರ ಜೀವನವನ್ನ ಹಿಂಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡು ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಹಾಗೂ ಮೈಕ್ರೋ ಫೈನಾನ್ಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಸರ್ಕಾರ ಸುಗ್ರೀವಾಜ್ಞೆ ಅಂತ ಬರೀ ಒಂದು 4-5 ಆಜ್ಞೆಗಳನ್ನ ಮಾಡಿ ಬಿಟ್ಬಿಟ್ಟಿದೆ. ಆದ್ರೂ ಮೈಕ್ರೋ ಫೈನಾನ್ಸ್ ಅವರು ಪ್ರತಿ ವಾರ ಕಲೆಕ್ಷನ್ ಹೋಗ್ತಾ ಇದ್ದಾರೆ. ಪ್ರತಿ ವಾರನೂ ದುಡ್ಡನ್ನ ಇಳಿಸ್ಕೊಳ್ಳಕ್ಕೆ ಒಂದೊಂದು ತಂತ್ರಗಳನ್ನ ಅವರು ಮಾಡ್ಕೋತಾ ಇದ್ದಾರೆ. 1-2 ತಿಂಗಳು EMI ಕಟ್ಟಿಲ್ಲ, ಇಲ್ಲ 2 ವಾರ ಕಟ್ಟಿಲ್ಲ, ಅವ್ರಿಗೆ ಇವಾಗ ಅವರೇ ಕಾನೂನು ನೋಟಿಸ್ ಕಳಿಸ್ತಾ ಇದ್ದಾರೆ. ಕಟ್ಟಿ ಕಾನೂನಲ್ಲಿ ಹೋದ್ರೆ ಏನಾಗುತ್ತೆ, ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನ ಕೊಟ್ಟೆ ಕಟ್ತೀನಿ. ಪಾಪ ಅವ್ರು ಎಲ್ಲದಂತ ಹೋಗ್ತಾ ಇದ್ದಾರೆ. ಅವ್ರಿಗೆ ಒಂದು ಪೀರಿಯಡ್ ಆಫ್ ಟೈಮ್ ಕೊಡಬೇಕು. ಇಲ್ವಾ ಅದನ್ನ ಬಂದ ಮಾಡ್ಕೊಳ್ಳಿ. ತೀರಾ ಆಗೋಗ್ತೀನಿ ಕಟ್ಸಿ ಬೇಡ ಅಂತ ನಾವೇನಲ್ಲ, ತೀರಾ ಆಗೋದೇ ಇಲ್ಲ, ನಮ್ಮ ಹತ್ರ ಏನು ಇಲ್ಲ ಅನ್ನೋ ಹತ್ರ ಮನ್ನಾ ಮಾಡಿ ಅಂತ ಅವ್ರ ಪರಿಜ್ಞಾನ ತಗೊಂಡು. ಹಾಗೆ ಬಾಣಂತಿಗೆ ಅವ್ರು ಏನ್ ಮಾಡ್ತಾ ಇದ್ದೀವಿ, ನಾವು ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಫಸ್ಟು ನಾನು ಕೇಳೋದು, ಬಡವರು ಹೋಗ್ತಾ ಇದ್ದೀವಿ. ಬಡವರು ಹೋಗ್ತಾ ಇದ್ರೆ ಹಿಂಗೆ ಆಗ್ಬೋದು. ಎಲ್ಲ ಸರ್ಕಾರಿ ಯಾರ್ಯಾರು ಕೆಲಸ ಮಾಡ್ತಾರೆ ಸರ್ಕಾರದಲ್ಲಿ ಅವ್ರ ಮಕ್ಕಳು ಅವ್ರ ಮನೆಯವರು ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಕಡ್ಡಾಯವಾಗಿ. ಅವಾಗ ಅವ್ರಿಗೂ ಎಂತ ಔಷಧಿ ಕೊಡ್ಬೇಕು, ಎಂತ ಶಿಸ್ತಿರ್ಬೇಕಲ್ಲಿ ಅಂತ ಗೊತ್ತಾಗುತ್ತೆ.
ಹೀಗಾಗಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕುಟುಂಬಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ನಮ್ಮ ನಿಜ ಇದು ಸಾಹೇಬ್ರ ಆಫೀಸಿಗೆ ತಲುಪುತ್ತಾ? ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ನಟರಾಜ್ ವಂಶಂದ್ರ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಬಂದು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತಿನ ದಿನ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಎಷ್ಟು ಹೆಚ್ಚಿದೆ ಅಂತ ಅಂದ್ರೆ, ಎಷ್ಟು ಸಾವುಗಳಾಗ್ತಾ ಇದೆ, ಎಷ್ಟು ನೋವುಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ. ನಿನ್ನೆ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ, ಒಂದು 10 ವರ್ಷದ ಮಗು ನಾನು ಕಿಡ್ನಿ ಮಾರೋದಕ್ಕೆ ನನಗೆ ಅವಕಾಶ ಕೊಡಿ, ನಮ್ಮ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತ ಹೇಳುವಂತ ಒಂದು ದಯನೀಯ ಸ್ಥಿತಿಗೆ ಇವತ್ತಿನ ದಿನ ನಮ್ಮ ಸಮಾಜ ಬಂದು ನಿಂತಿದೆ. ನೂರಾರು ವಿದ್ಯಾರ್ಥಿಗಳನ್ನ ವಿದ್ಯೆ ಕೊಟ್ಟು ರೂಪಿಸುವಂತ ಒಂದು ಶಿಕ್ಷಕಿ ಮನೋಸ್ಥೈರ್ಯ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ, ಆ ಮೈಕ್ರೋ ಫೈನಾನ್ಸ್ ನವರು ಎಷ್ಟು ಕಿರುಕುಳ ಕೊಟ್ಟಿರ್ಬೇಕು ಅವ್ರಿಗೆ ಅನ್ನೋದು ಇದ್ರಲ್ಲೇ ಒಂದು ಗೊತ್ತಾಗತ್ತೆ. ಸುಮಾರು ಗೊತ್ತಾಗಿ ಮಾಧ್ಯಮಗಳಲ್ಲಿ ಬರ್ತಿರುವಂತವು ಕೆಲವು ಗೊತ್ತಿಲ್ಲದೆ ಇರುವಂತ ಎಷ್ಟು ಸಾವು ನೋವುಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಇದು ನಿನ್ನೆ ಏನು ಅವರು ಒಂದು ಸಭೆ ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿದೀವಿ ಅಂತ ಹೇಳಿದ್ರೆ, ಅದು ಕಣ್ಣುವರಿಸುವ ತಂತ್ರ ಮಾತ್ರ ಆಗದೆ ಇರ್ಲಿ. ಈ ಮುಖಾಂತರ ಒಂದು ಕಾನೂನನ್ನ ರೂಪಿಸಿ ತಾವು ಈ ಕೂಡಲೇ ಎಲ್ಲಾ ಲೈಸೆನ್ಸ್ ಗಳನ್ನ ರದ್ದು ಮಾಡಬೇಕು. ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ 2 ಲಕ್ಷಕ್ಕೆ ಮೀರಿ ಯಾರು ಸಾಲ ಕೊಡಬಾರ್ದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತ ಹೇಳಿ ಈಗಾಗಲೇ RBI ನ ಗೈಡ್ ಲೈನ್ಸ್ ಇದೆ. ಅದನ್ನು ಗಾಳಿಗೆ ತೂರಿ ಏನು ಇವತ್ತಿನ ದಿನ ಆಟಾಟೋಪ ಮೆರೀತಾ ಇದಾರೆ. ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಕಂಪನಿಗೂ ಬೀಗ ಹಾಕ್ಬೇಕು ಅಂತ ಹೇಳಿ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟದ ವತಿಯಿಂದ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ಬಾಣಂತಿಯರ ಸಾವು ಏನಾಗ್ತಾ ಇದೆ, ನವಜಾತ ಶಿಶುಗಳ ಸಾವು, ಇದು ಕಳಪೆ ಔಷಧಗಳಿಂದ ಆಗ್ತಾ ಇರೋದು. ಪಶ್ಚಿಮ ಬಂಗಾಳದಿಂದ ಯಾವ್ದೋ ಒಂದು ಕಂಪನಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಒಂದು ದ್ರಾವಣದಿಂದ ಆಗಿರೋದು ಅಂತ ಹೇಳಿ FSL ವರದಿ ಕೂಡ ಬಂದಿದೆ. FSL ವರದಿ ಬಂದ ನಂತರ ಏನು ಕ್ರಮವನ್ನ ತಗೊಂಡಿದ್ದಾರೆ ಅನ್ನೋದು ಈಗ ಸರ್ಕಾರದ ನಮ್ಮ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳ್ಬೇಕಾಗಿದೆ. ಇದಲ್ಲದೇನೆ ನಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸುಸಜ್ಜಿತವಾದಂತಹ ಒಂದು ಇದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಸಜ್ಜಿತವಾಗಿರುವಂತಹ ಯಂತ್ರೋಪಕರಣಗಳನ್ನ ಕೊಡಬೇಕು. ಯಾವುದೇ ಕಠಿಣವಾದಂತಹ ಒಂದು ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಎಲ್ಲಾ ಒಂದು ಹೋಗುವಂತ ನಾಗರಿಕರಿಗೆ ಅಲ್ಲಿ ಚಿಕಿತ್ಸೆ ಸಿಗುವಂತ ಆಗ್ಬೇಕು. ಈ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ. ಧನ್ಯವಾದ. ಸರ್, ಹೇಳಕ್ಕೆ 1000 ಹೇಳ್ತಾರೆ. ಅದನ್ನ ಅವ್ರದ್ದೇನಿದೆ ಲೈಸೆನ್ಸ್, ಅವ್ರಿಗೇನಿದೆ ಪರ್ಮಿಷನ್ RBI ಇಂದ, RBI ಗೈಡ್ ಲೈನ್ಸ್, ಅದನ್ನ ಈಗ ನಮ್ಮ ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿದ್ದಾರೆ. ಅದು ಯಾವ ಇಲಾಖೆ ಅಡಿನಲ್ಲಿ ತರಬೇಕು ಅಂತ ಹೇಳಿ ಇನ್ನ ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿ. ಯಾವ ಇಲಾಖೆ ಅಡಿನಲ್ಲಿ ಅದನ್ನ ಬರತ್ತೆ ಆ ಇಲಾಖೆಗೆ ಬಂದು ಅವ್ರದ್ದೇನಿದೆ ಎಲ್ಲಾ ಡಾಕ್ಯುಮೆಂಟ್ಸ್ ತಂದು ವೆರಿಫೈ ಮಾಡಿ, ಅದಾದ ನಂತರ ಅವರನ್ನು ಒಂದು ಪ್ರೆಸ್ ರಿಲೀಸ್ ಕೊಡ್ಲಿ, ವಿಡಿಯೋ ರಿಲೀಸ್ ಕೊಡ್ಲಿ, ಅವರ ಒಂದು ಕಂಪನಿಯಿಂದ ಯಾವ್ದೇ ರೀತಿ ಸಮಸ್ಯೆ ಆಗ್ತಿಲ್ಲ ಅಂತ ಹೇಳಿ ಅವಾಗ ಅವ್ರು ಹೇಳುವಂತ ಮಾತುಗಳನ್ನ ನಾವು ಒಪ್ತೇವೆ. ಹೆಸರು ಡಾಕ್ಟರ್ ನರಸಿಂಹ ಪ್ರಸಾದ್ ಅಂತ ಹೇಳಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ. ಹಲವಾರು ಸಂಘಟನೆಗಳು ಇವತ್ತು ನಾವು ಸೇರ್ಕೊಂಡಿದೀವಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ. ಒಂದೇ ಉದ್ದೇಶ, ಈ ನಾಡಿನ ಜನತೆಗೆ ನ್ಯಾಯ ಸಿಗ್ಬೇಕು. ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧವಾಗಿ, ಮೈಕ್ರೋ ಫೈನಾನ್ಸ್ ಇಂದ ಏನೆಲ್ಲ ಕಿರುಕುಳ ಆಗ್ತಾ ಇದೆ ರಾಜ್ಯದಲ್ಲಿ, ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಜನ ಮನೆಯನ್ನ ಊರನ್ನ ಬಿಟ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿನ. ಇದೆಲ್ಲವನ್ನು ನಾವು ಖಂಡಿಸಿ ಇವತ್ತು ಹೋರಾಟನ ಮಾಡ್ತಾ ಇದೀವಿ. ಸರ್ಕಾರ ಆಲ್ರೆಡಿ ಏನೊಂದು ಇವತ್ತು ತೀರ್ಮಾನ ಕೈಗೊಂಡಿದೆ, ಇದು ಹಾಗೆ ಇರಬಾರ್ದು. ಇದು ಖಂಡಿತವಾಗಿ ಜಾರಿಗೆ ಬಂದು ಅಂತ ಯಾವ ಕಿರುಕುಳ ಕೊಡ್ತಾ ಇದ್ದಾರೆ, ಎಷ್ಟು ಕೇಸ್ಗಳು ಇವತ್ತು ದಾಖಲೆ ಆಗಿದೆ ಅಂತ ಒಂದು ಸಂಸ್ಥೆಗಳ ಮೇಲೆ ನಿಗಾ ವಹಿಸಿ ಅವರ ಲೈಸೆನ್ಸ್ ಗಳನ್ನ ಬಂದ್ ಮಾಡ್ಬೇಕಾಗಿ ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೇನೆ. ಮತ್ತೆ ಕಠಿಣವಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಫೈನಾನ್ಸ್ ಗಳ ವಿರುದ್ಧವಾಗಿ. ಮತ್ತೆ ಯಾರಿಗೆಲ್ಲ ಇನ್ನು ಈ ಒಂದು ಫೈನಾನ್ಸ್ ಗಳ ತೆಗೆದು ಕಿರುಕುಳ ಒಳಗಾಗ್ತಾ ಇದ್ದಾರೆ ಅವರಿಗೆ ಸಾಲ ಮುಕ್ತರಾಗಿ ಮಾಡ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಏನೆಲ್ಲ ಸತ್ತಿದಾರೋ, ಎಷ್ಟು ಕುಟುಂಬಗಳು ಸತ್ತಿದಾವೋ ಆ ಕುಟುಂಬಕ್ಕೆ ಒಂದು ಪರಿಹಾರ ಸರ್ಕಾರ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಒಂದು ಬಾಣಂತಿಯರ ವಿರುದ್ಧ ವಿಷಯವಾಗಿ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ನಾವು ಮಾಧ್ಯಮಗಳ ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ. ಹಲವಾರು ಕಡೆ ನಾವು ನೋಡ್ತಾ ಇದ್ದೀವಿ ಬಾಣಂತಿಯರಿಗೆ ಕಳಪೆ ಒಂದು ಮೆಡಿಸಿನ್ ಕೊಡುವಂತದ್ದು, ಔಷಧಿ ಕೊಡುವಂತದ್ದು ನಾವು ನೋಡ್ತಾ ಇದ್ದೀವಿ. ಯಾಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ? ಹಾಗಾದ್ರೆ ಯಾಕೆ ಇಂತ ಕಳಪೆ ಮೆಡಿಸಿನ್ಸ್ ಗಳು ಕೊಡೋದು? ನಿಮ್ಮ ಮನೆ ಮಕ್ಕಳಿಗೆ ಕೊಡಿ ಹೋಗಿ ಅಂತ ಮೆಡಿಸಿನ್ ಗಳನ್ನ ಯಾಕೆ ಇವತ್ತು ನಾಡಿನ ಜನತೆಗೆ ಇಂತ ಮೆಡಿಸಿನ್ಸ್ ಕೊಡ್ತಾ ಇದ್ದೀರಾ? ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ, ಅದೇ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಕಳಪೆ ಮೆಡಿಸಿನ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ
ಯಾವ ರೀತಿಯಾದ ಸರ್ಕಾರ ಆಡಳಿತವನ್ನು ನೀವು ನಡೆಸ್ತಾ ಇದ್ದೀರಾ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಹತ್ರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ಉತ್ತಮವಾದ ಒಂದು ಮೆಡಿಸಿನ್ಸ್ ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಮತ್ತೆ ಇನ್ಫೆಕ್ಷನ್ ನಡಿಬೇಕು. ಈ ಮೆಡಿಸಿನ್ಸ್ ಯಾವ ಒಂದು ಸಂಸ್ಥೆಯಿಂದ ಬರ್ತಾ ಇದೆ, ಯಾರು ಟೆಂಡರ್ ಗಳನ್ನ ತಗೊಂಡಿದ್ದಾರೆ ಅಂತ ಒಂದು ಕಂಪನಿಗಳನ್ನ ಕಳಪೆ ಮೆಡಿಸಿನ್ಸ್ ಕೊಡುವಂತ ಕಂಪನಿಗಳನ್ನ ಬಂದ್ ಮಾಡಬೇಕಾಗಿ, ಲೈಸೆನ್ಸ್ ಗಳ ರದ್ದು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂಘಟನಾ ಒಕ್ಕೂಟದ ವತಿಯಿಂದ ಈ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆ ವತಿಯಿಂದ ನಾವು ಬಂದ್ ಮಾಡ್ತೀವಿ, ಮತ್ತೆ ಉಗ್ರವಾದ ಹೋರಾಟಗಳನ್ನು ನಡೆಸ್ತೀವಿ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಸಂಘದ ಅಧ್ಯಕ್ಷ. ಏನ ಅವತ್ತು ಲೋನ್ ತಗೊಬೇಕಂದ್ರೆ ಎಷ್ಟು ಕಷ್ಟ ಇತ್ತು ನಮ್ಗೆಲ್ಲ, ಏನ್ ಸುಮ್ನೆ ಕೊಟ್ಬಿಡ್ತಾ ಇದ್ರ ಲೋನ್? ಎಷ್ಟು ಡಾಕ್ಯುಮೆಂಟ್ಸ್ ಇದ್ವು, ಪ್ರೊಸೀಜರ್ ಗಳಿದ್ವು. ಇವತ್ತೊಂದ್ ದಿವಸ ಏನಾಗೋಗಿದೆ ಅಂದ್ರೆ ಸಿಬಿಲ್ ಸ್ಕೋರ್ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಒಂದ್ ಇಟ್ಕೊಂಡ್ಬಿಟ್ರೆ ಸಾಕು, ಆ ಮಟ್ಟದಲ್ಲಿ ಬಂದಿದೆ. ಲೋನ್ ಕೊಟ್ಬಿಡ್ತಾರೆ, ಕೊಡ್ತಾ ಇದಾರೆ ಇವರು. ಇಲ್ಲ ಅವ್ನು ದುಡಿತಾ ಇದಾನ ಏನೋ ಅಂತಾನು ನೋಡ್ತಾ ಇಲ್ಲ, ಯಾವ ಮಾಡಲ್ಲ. ನೀವು ಜಸ್ಟ್ ಒಂದು ಆಧಾರ್ ಕಾರ್ಡ್ ಒಂದು ಇಟ್ಕೊಂಡ್ಬಿಟ್ರೆ ಸಾಕು, ಇವತ್ತೊಂದ್ ದಿವಸ ಎಲ್ಲ ಸಿಗ್ತಾ ಇದೆ. ಇವತ್ತೊಂದ್ ದಿವಸ ಇದನ್ನ ದಯವಿಟ್ಟು ನೀವು ಫಸ್ಟ್ ಬಿಸ್ನೆಸ್ ಇದೆಯೋ ಅಲ್ವಾ ಏನಂತ ನೋಡ್ಕೊಂಡ್ ಕೊಡ್ರಿ. ನೀವು ಯಾಕೆ ಕೊಟ್ಬಿಟ್ಟು ಈ ತರ ಅವ್ರಿಗೆ ಮಾಡ್ತೀರಾ? ಅದು ಅವ್ರಿದ್ರೆ ಅಲ್ವೇನ್ರಿ ದುಡ್ಡುಗಳು ಕೊಡೋದು? ಯಾಕಂದ್ರೆ ಬೇರೆಯವ್ರಿಗಾದ್ರು ಯೂಸ್ ಆಗುತ್ತೆ. ಬಟ್ ಇವ್ರು ಮಾಡ್ತಾ ಇರೋ ರೀತಿನ ಸಿಸ್ಟಮ್ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ದಯವಿಟ್ಟು ಇದಕ್ಕೊಂದು ಒಳ್ಳೆ ಒಂದು ಕಾನೂನನ್ನ ತಗೊಂಡ್ಬರ್ಬೇಕು. ಬೆಟ್ಸ್ವಾಮಿಗೌಡ್ರೆ ಏನ್ ಹೇಳ್ತೀರಾ ಲೋನ್ಗಳದು ಅಲ್ವಾ? ಸುಲಭವಾಗಿ ಸಿಗ್ತಾ ಇದೆ, ತಗೊಳ್ಳೋಣ ನೋಡಿ. ನಾವು ಎಲ್ಲ ಒಂದು ತಗೊಂಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ನಾವು ಒಂದ್ಸತಿ ಅನುಭವಿಸಿ ಯಾವ ರೀತಿ ಅಂತ ಸಂಸ್ಥೆಗಳಿಗೆ ಅಷ್ಟೇ ಹೇಳೋದು. ಅಷ್ಟೇ. ಅದು ಇನ್ನು ಇದು ಗರ್ಭಿಣಿಯರದು ಒಂದು ದಿನೇಶ್ ಗುಂಡೂರಾವ್ ಸರ್ ಅವರು ಹೆಲ್ತ್ ಮಿನಿಸ್ಟರ್ ಅಲ್ಲ ಸರ್, ಅವರು ಒಂದು ಮಾತು ಹೇಳ್ತಾರೆ, ಹೆಣ್ಮಗು 9 ತಿಂಗಳು ಎತ್ತೋದಲ್ದೇನೆ ಅಷ್ಟು 9 ತಿಂಗಳು ಸಾಕಿ ಬಲ್ಸಿ ಕೊನೆಗೆ ಅವರು ಸಿಸೇರಿಯನ್ ನೀವು ಇದ್ ಮಾಡ್ಬಿಟ್ರೆ ಪಾಪ ಹೆಣ್ಮಗು ಕತೆ ಕೇಳೋದು ಯಾರು? ಏನಂತೀರ ಪುಷ್ಪ ಮೇಡಮ್ ಈಗ? ಬನ್ನಿ. ಅದು ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಸಿಸೇರಿಯನ್ ಮಾಡ್ತಾರೆ. ಸಿಸೇರಿಯನ್ ಮಾಡ್ಲಿಲ್ಲ ಅಂದ್ರೆ, ಈಗ ನನಗೂ 2 ಮಕ್ಳು ನನಗೆ ಮಗು ಬರಕ್ಕೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಮಗು ಅಲ್ಲೇ ಸತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ನನಗೆ, ಮತ್ತೆ ನಾವು ಆರೋಗ್ಯವಾಗೇನೆ ಇದ್ದೀವಿ ಅಂದ್ರೆ ಹಂಗಾರೆ ತಾಯಿ ಮಗು ಇಬ್ರು ಸತ್ತೋಗ್ಬಿಡ್ಲಿ ಅಂತನಾ ಅರ್ಥ ಇವ್ರದ್ದು? ಅಂದ್ರೆ ಅನ್ಸುತ್ತೆ ಅವ್ರಿಗೆ. ಖಂಡಿತ ಇಲ್ಲ, ಯಾಕಂದ್ರೆ ಅವ್ರ ಗಂಡಸ್ರಲ್ಲ, ಹೆಂಗಸ್ರಲ್ವಲ್ಲ. ಅದೇನಂತ ನಮಗ್ ನಾರ್ಮಲ್ ಆದ್ರೆ ಒಳ್ಳೇದಾ ಅಂತ. ನಾರ್ಮಲ್ ಆದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ನಾನು 2 ಮಕ್ಳು ಸಿಸೇರಿಯನ್ ಆಗಿರೋದು. ಮಾಡಿದ್ದಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಮೇಡಮ್? ಅದು ಮಾಫಿಯಾ ಮಾಡಿರೋರ್ಗ್ ಮಾತ್ರ ಅನ್ನೋದು ತಪ್ಪು. ಯಾಕೆ ಅಂದ್ರೆ ಅದಕ್ಕೆ ನಾನೇ ಸಾಕ್ಷಿ. ಯಾಕೆ ಅಂದ್ರೆ ನನಗೆ ಮಗು ಬರಕ್ ಆಗಲ್ಲ